ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಯ್ ಹಲೋ ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿನ್ನೆ ಎಪಿಸೋಡ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಅಂದರೆ ಚೈತ್ರ ಅವರು ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಚೈತ್ರ ಹಾಗೂ ರಜತ್ ಇಬ್ಬರನ್ನು ಕೂಡ ಕ್ಯಾಪ್ಟನ್ಸಿ ಓಟದಿಂದ ಆಚೆ ಇಡಲಾಗಿತ್ತು. ಅದಾದ ಬಳಿಕ ಸ್ಪಂದನ ಅವರ ಪ್ಲೇಸಲ್ಲಿ ಚೈತ್ರ ಅವರು ಬಂದು ಆಟ ಆಡಿದರು. ತುಂಬ ಚೆನ್ನಾಗಿ ಆಟ ಆಡಿದರು. ಅದಾದ ಮೇಲೆ ಸ್ಪಂದನ ಅವರೇ ಕ್ಯಾಪ್ಟನ್ಸಿ ಆದರು. ಚೈತ್ರ ಅವ್ರಿಗೆ ಎಲ್ಲೂ ಬೇಜಾರು ಆಗಿರಲಿಲ್ಲ. ಆದರೂ ಎಲ್ಲೋ ಒಂದು ಕಡೆ ಪ್ರೇಕ್ಷಕರಿಗೆ ಬೇಜಾರಿತ್ತು. ಚೈತ್ರ ಅವರು ಕೂಡ ಕ್ಯಾಪ್ಟನ್ ಆಗಬೇಕಿತ್ತು. ಯಾಕೆಂದರೆ ಎಫರ್ಟ್ ಎಲ್ಲ ಚೈತ್ರ ಅವ್ರದ್ದೇ ಆಗಿದೆ. ಹಾಗಾಗಿ ಅವರು ಕ್ಯಾಪ್ಟನ್ ಆಗಬೇಕಿದ್ದು ಅನ್ನೋ ಗೊಂದಲ ಇತ್ತು. ಕೆಲವೊಂದಷ್ಟು ಬೇಜಾರು ಕೂಡ ಇತ್ತು. ಅವ್ರಿಗೂ ಒಂದು ಕ್ಯಾಪ್ಟನ್ಸಿ ಸಿಗಬೇಕಿತ್ತು ಅಂತ ಪ್ರೇಕ್ಷಕರು ಕೂಡ ಈಗಾಗಲೇ ಬೇಜಾರನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗ ಬಿಗ್ ಬಾಸ್ ಮನೆಗೆ ವಿಲನ್ ಎಂಟ್ರಿ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಚೈತ್ರ ಅವರಿಗೆ ಒಂದು ಕ್ಯಾಪ್ಟನ್ಸಿ ಸಿಕ್ಕಿದೆ. ಕೆಲವೊಂದಷ್ಟು ಗೊಂದಲ ಜಗಳ ಎಲ್ಲವೂ ಕೂಡ ಆಗಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ಎಸ್, ಇವತ್ತು ನನ್ನ ಜೊತೆ ನನ್ನ ಕೊಲೀಗ್ ಸವಿತಾ ಅವರು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್ ಸವಿತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ವೀಕೆಂಡ್ ಕೂಡ ಮುಗೀತು ಸವಿತಾ ಬಿಗ್ ಬಾಸ್ ಅಲ್ಲಿ. ನಿನ್ನೆ ಎಪಿಸೋಡ್ ಬಗ್ಗೆ ಮಾತನಾಡೋದು ಆದರೆ ಚೈತ್ರ ಅವ್ರಿಗೆ ಒಂದು ಕ್ಯಾಪ್ಟನ್ಸಿ ಸಿಕ್ಕಿದೆ. ಎಷ್ಟು ಖುಷಿ ಇದೆ? ಖುಷಿ ಆಗುತ್ತೆ. ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದು ಕ್ಯಾಪ್ಟನ್ಸಿ ಸ್ಟಾರ್ಟಿಂಗಲ್ಲೇ ಕ್ಯಾಪ್ಟನ್ಸಿ ತೊಗೊಂಡಿರೋ ತುಂಬ ಖುಷಿ ಆಗುತ್ತೆ. ಬಟ್ ಹೋದ ಸೀಸನ್ಗೆ ಕಂಪೇರ್ ಮಾಡಿದರೆ ಈ ಸೀಸನಲ್ಲಿ ಚೈತ್ರ ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಂತ ವೀಕ್ಷಕರು ಕೂಡ ಹೇಳ್ತಾ ಇದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಹೋದ ಸೀಸನಲ್ಲಿ ಇವರು ನೆಗೆಟಿವಿಟಿ ತೊಗೊಂಡಿದ್ರಿಂದ ಈ ಸೀಸನಲ್ಲೂ ಅವ್ರನ್ನ ನೆಗೆಟಿವ್ ಆಗಿಯೇ ಜನ ತಗೋತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ನನ್ನ ಪ್ರಕಾರ ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅನಿಸುತ್ತೆ. ಡಿಸರ್ವ್ಡ್ ಕಂಟೆಸ್ಟೆಂಟ್ ಅಂತ. ಹೌದು. ಯಾಕೆ ಅಂತ ಅಂದರೆ ಅವ್ರಿಗೆ ಒಂದು ಕ್ಯಾಪ್ಟನ್ಸಿ ಸಿಕ್ಕಿರಲಿಲ್ಲ. ಹೌದು. ಯಾಕೆ ಅಂತಂದರೆ ಅಲ್ಲಿ ಏನಾಗಿತ್ತು ಅಂತ ಅಂದರೆ ಈ ರಕ್ಷಿತಾ ಅವರು ಅವ್ರನ್ನ ನಾಮಿನೇಟ್ ಮಾಡಿದ್ರು. ಅಂದ್ರೆ ಕ್ಯಾಪ್ಟನ್ಸಿ ಓಟದಿಂದ ಆಚೆ ಇಟ್ಟಿದ್ರು. ಈ ರಜತ್ ಮತ್ತೆ ಚೈತ್ರ ಅವರು ಏನ್ ಇದ್ದಾರೆ, ಅವರು ಈಗಷ್ಟೇ ಬಂದಿರೋರು. ಅವರು ಹೋದ್ಸಲನು ಕೂಡ ಆಟ ಆಡಿದ್ರು, ಈಗ ಬಂದಿದ್ದಾರೆ. ಬೇರೆಯವ್ರಿಗೆ ಆಪರ್ಚುನಿಟಿ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಅವರು ಈಗಾಗಲೇ ಅವ್ರನ್ನ ಆಚೆ ಇಟ್ಟಿದ್ರು. ಅದಾದ್ಮೇಲೆ ಸ್ಪಂದನ ಅವ್ರ ಕಾಲಿಗೆ ಏಟಾಯ್ತು. ಏಟಾದಂತಹ ಸಂದರ್ಭದಲ್ಲಿ ಬಿಗ್ ಬಾಸೇ ಆರ್ಡರ್ ಮಾಡಿದ್ರು, ನೀವು ಬೇಕಿದ್ರೆ ಚೈತ್ರ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಿಮ್ ಬದಲು ಅವರು ಆಟ ಆಡ್ಬೋದು ಅಂತ ಹೇಳಿದ್ರು. ಅಂತ ಸಂದರ್ಭದಲ್ಲಿ ಏನಾಗಿತ್ತು, ಚೈತ್ರ ಅವ್ರು ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಅಭಿಷೇಕ್ ಅವ್ರ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡಿದ್ರು ಅನ್ನೋದು ನಮಗೂ ಗೊತ್ತಿದೆ. ಅದರಲ್ಲೂ ಬಾಲ್ ಗೇಮ್ ಅಂತೂ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಆಟ ಆಡಾದ್ಮೇಲೆ ಚೈತ್ರ ಅವರು ಕ್ಯಾಪ್ಟನ್ ಆಗಬೇಕಿತ್ತು. ಬಟ್ ಏನಾಯ್ತು ಅಂತ ಅಂದ್ರೆ ಅಲ್ಲಿ ಸ್ಪಂದನ ಅವರ ಬದಲಿಗೆ ಆಟ ಆಡಿರೋದ್ರಿಂದ ಅವರಿಗೆ ಕ್ಯಾಪ್ಟನ್ಸಿ ಸಿಕ್ಕಿರ್ಲಿಲ್ಲ. ಇವಾಗ ವಿಲನ್ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ. ಹೇಗೆ ಅನಿಸ್ತಾ ಇದೆ ವಿಲನ್ ಎಂಟ್ರಿ ಬಗ್ಗೆ? ಅದರಲ್ಲೂ ವಾಯ್ಸ್ ಬಗ್ಗೆ ಏನು ಅನಿಸ್ತಾ ಇದೆ? ಆ ವಿಲನ್ ಯಾರು ಅಂತ ಗೊತ್ತಿಲ್ಲ, ಬಟ್ ತುಂಬಾ ಕ್ಯೂರಿಯಾಸಿಟಿ ಇದೆ. ಯಾರು ಅಂತ ತಿಳ್ಕೊಬೇಕು ಅಂತಾನೆ ತುಂಬಾ ಕ್ಯೂರಿಯಾಸಿಟಿ ಇದೆ. ವಾಯ್ಸ್ ಮಾತ್ರ ಸಖತ್ ರಗಡ್ ಆಗಿದೆ. ನನಗಂತೂ ಜಾಸ್ತಿ ಆಗ್ತಿದೆ ಕ್ಯೂರಿಯಾಸಿಟಿ. ಅವ್ರು ಯಾರು ನೋಡ್ಬೇಕು ಅಂದ್ಬಿಟ್ಟು. ಆಲ್ರೆಡಿ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಯಾರು ಬರ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಆಗಿತ್ತು. ಇವಾಗ ಇನ್ನೊಂದು ಎಂಟ್ರಿ ಅಂದ ತಕ್ಷಣ ಫುಲ್ ಬಿಗ್ ಬಾಸ್ ಮನೆ ಹೇಗಾಗುತ್ತೋ ಏನಿರುತ್ತೋ ಅಂದ್ಬಿಟ್ಟು ಒಂದು ಕುತೂಹಲ ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಹೌದು, ಕುತೂಹಲ ಜಾಸ್ತಿ ಏನೋ ಇತ್ತು. ಬಟ್ ಆ ವಾಯ್ಸ್ ಕೇಳಿ ಆ ಚೈತ್ರ ಎಷ್ಟು ಭಯ ಪಡ್ತಾ ಇದ್ರು ಅಂತಂದ್ರೆ, ಅಯ್ಯೋ ನಿಜವಾಗ್ಲೂ ದೆವ್ವನೇ ಬಂತೇನೋ ಅನ್ನೋ ರೀತಿಯಲ್ಲಿ ಭಯ ಪಡ್ತಾ ಇದ್ರು. ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲೂ ರಜತ್ ಅವ್ರಿಗೆ ಈ ತರ ಭಯ ಪಡ್ತಿದ್ರು. ರಜತ್ ಅವರು ಸೇರ್ಕೊಂಡು ರಣರಂಗನೆ ಕ್ರಿಯೇಟ್ ಮಾಡ್ಬಿಟ್ಟಿದ್ರು ಲಾಸ್ಟ್ ಸೀಸನ್ ಅಲ್ಲಿ. ಅಷ್ಟು ದೊಡ್ಡ ಜಗಳ ಆಗಿದೆ ನೋಡಿದೆ ನಾವೊಂದು. ಕಾಮಿಡಿ ಅಂತೂ ಚೈತ್ರ ಏನು ಅಂತ ಕೇಳಿದಂತೂ ಕಾಮಿಡಿ ಈಗಲೂ ಕೂಡ ನೆನಪೇ ಇದೆ. ಅದ್ರಲ್ಲಿ ಇಲ್ಲಿ ವಿಚಾರ ಏನು ಅಂತ ಅಂದ್ರೆ, ಈ ವಿಲನ್ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಚೈತ್ರ ಅವ್ರ ಮಾತು ಕೇಳಿದ್ರೆ ಸಾಕು ಗಡಗಡ ಅಂತ ನಡ್ಗೋಗ್ತಿದ್ರು. ಆದ್ರೆ ಫಸ್ಟ್ ಒಂದು ರೂಮ್ಗೆ ಕರೀತಾರೆ, ಸೀಕ್ರೆಟ್ ರೂಮ್ಗೆ ಕರೆದು ಚೈತ್ರ ಅವ್ರನ್ನೇ ಮಾತಾಡಿಸಿ ನಾಮಿನೇಷನ್ ಆಯ್ತು. ಅದಾದ್ಮೇಲೆ ಒಂದು ಆಪರ್ಚುನಿಟಿ ಕೊಡ್ತಾರೆ, ನೀವು ಎಲ್ಲೋ ಬಜಾರನ್ನ ಹೊತ್ತಬೇಕು ಅಂದರೆ ಕ್ಯಾಪ್ಟನ್ಸಿಯಿಂದ ನಿಮ್ಮನ್ನ ಆಚೆ ಹಾಕಿದ್ರು. ಅದಾದಮೇಲೆ ನೀವು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾದ್ಮೇಲೆ ಕ್ಯಾಪ್ಟನ್ಸಿಯಿಂದ ನಿಮ್ಮನ್ನ ಆಚೆ ಹಾಕಿದ್ರು. ಆಚೆ ಹಾಕಿ ಆದಮೇಲೆ ನೀವು ಸ್ಪಂದನ ಬದಲಿಗೆ ಆಟ ಆಡಿದ್ರಿ, ಗೆದ್ರಿ. ಅದಾದಮೇಲೆ ಸ್ಪಂದನ ಅವರಿಗೆ ಕ್ಯಾಪ್ಟನ್ಸಿನ ಕೊಟ್ಟರು. ಅದೆಲ್ಲೋ ಒಂದು ಕಡೆ ಬೇಜಾರಾಗಿದೆ. ಈಗ ನಾನು ನಿಮಗೆ ಆಪರ್ಚುನಿಟಿನ ಕೊಡ್ತಾ ಇದ್ದೀನಿ ಅಂದರೆ ನಿಮಗೆ ಏನೇನು ಫೆಸಿಲ್ ಅಂದರೆ ಸ್ಪಂದನ ಅವ್ರಿಗೆ ಏನೇನು ಫೆಸಿಲಿಟಿ ಇದೆ ಅದೆಲ್ಲ ನಿಮಗೆ ಸಿಗುತ್ತೆ.
ನೀವು ಹೇಗೆ ನಾರ್ಮಲ್ ಆಗಿದ್ರೋ ಅದೇ ರೀತಿ ಸ್ಪಂದನ ಅವ್ರು ಆಗ್ತಾರೆ. ಇದರಲ್ಲಿ ಚೈತ್ರ ಅವರು ಅವ್ರ ಹಕ್ಕನ್ನ ಅವ್ರು ಪಡೆದುಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಅವ್ರು ಮಾಡಿದ ತಪ್ಪು ಅಂತ ಬೇರೆಯವ್ರಿಗೂ ಅನಿಸ್ತಾ ಇದೆ. ನಿಮಗೇನು ಅನಿಸ್ತಾ ಇದೆ ಚೈತ್ರ ಅವರು ಸೆಲೆಕ್ಟ್ ಮಾಡಿದ ರೀತಿ? ನಿಜವಾಗ್ಲೂ ತಪ್ಪನ್ಸುತ್ತೆ ಚೈತ್ರ ಅವ್ರು ಸೆಲೆಕ್ಟ್ ಮಾಡಿರೋ ರೀತಿ. ಅವ್ರು ಯಾವ ರೀತಿ ಯೋಚನೆ ಮಾಡ್ತಿದ್ದಾರೆ ಅಂತ ಅವ್ರ ಆ್ಯಂಗಲಿಂದ ನಿಂತು ಯೋಚನೆ ಮಾಡಿದಾಗಲೇ ನಮಗೆ ಅರ್ಥ ಆಗೋದು. ಬಟ್ ಅಲ್ಲಿದ್ದಾಗ ನಾವು ಸೆಲ್ಫಿಶ್ ಆಗಿ ಆಡಲೇಬೇಕಾಗುತ್ತೆ. ಎಲ್ಲರೂ ಅಂತ ತಗೊಂಡಾಗ ಅಲ್ಲಿ ಯಾರು ಎಲ್ಲರೂ ಇಂಡಿವಿಜುವಲ್ ಆಗಿನೇ ಆಡಬೇಕು ಅಂತಾನೆ ಬಿಗ್ ಬಾಸ್ ಮನೆಗೆ ಬಂದಿರ್ತಾರೆ ಅಂದಮೇಲೆ ಸೆಲ್ಫಿಶ್ ಆಗಲಿಕ್ಕೆ ಬೇಕಾಗುತ್ತೆ. ನಾವು ಈಗ ನಮ್ಮ ಒಂದು ನೋಡೋದಾದ್ರೆ, ನಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸೋದಾದ್ರೆ ನಿಜವಾಗ್ಲೂ ಅಲ್ಲಿ ಚೈತ್ರ ಮಾಡಿದ್ ಸರಿ ಅಂತ ನನಗೆ ಅನ್ಸುತ್ತೆ. ಹೌದು, ನಮಗೂ ಅನ್ಸುತ್ತೆ. ಅಂದ್ರೆ ಚೈತ್ರ ಮಾಡಿದ್ದು ಸರಿ, ಬಟ್ ಸ್ಪಂದನ ಥಿಂಕ್ ಮಾಡ್ತಿರೋದೇನು ಅಂತ ಅಂದ್ರೆ ಎಲ್ರು ಸೆಲ್ಫಿಶ್ ಆಗ್ತಾ ಇದ್ದಾರೆ ಅಂತ ಅಲ್ಲಿ ಹೇಳಿದ್ರು. ಆಕ್ಚುಲಿ ಅಶ್ವಿನಿ ಅವ್ರ ಜೊತೆ ಅವ್ರು ಹೇಳಿದ್ರು ಎಲ್ರು ಕೂಡ ಇಲ್ಲಿ ಸೆಲ್ಫಿಶ್ ಅಂತ. ಅದು ಆಟ ಆಡ್ಬೇಕಾದ್ರೆ ಅದು ಬೇಕಿರೋದೇ ಅಲ್ವಾ, ಸೆಲ್ಫಿಶ್ ಆಗಿದ್ರೇನೆ ಅಲ್ಲಿ ವಿನ್ ಆಗಕ್ಕಾಗೋದು. ಯಾಕಂದ್ರೆ ಗ್ರೂಪ್ ಆಗಿ ಇಲ್ಲಿ ಟ್ರೋಫಿ ಕೊಡಲ್ಲ, ಒಬ್ಬರಿಗೆ ಇಂಡಿವಿಜುವಲ್ ಆಗಿ ಟ್ರೋಫಿ ಕೊಡ್ತಾರಲ್ವಾ. ಸೊ ಎಲ್ರಿಗೂ ನಾನ್ ಗೆಲ್ಬೇಕು ಅನ್ನೋದು ಎಲ್ಲರಲ್ಲೂ ಇರೋಂತ ವಿಚಾರನೇ ಅಲ್ವಾ. ಬಟ್ ಇಲ್ಲಿ ಚೈತ್ರ ಅವ್ರು ಏನ್ ಮಾಡಿರ್ತಾರೆ ಅಂತ ಅಂದ್ರೆ ಯಾವುದೇ ಇಂಟೆನ್ಷನ್ ಇಲ್ದೆ, ಅಂದ್ರೆ ಬ್ಯಾಡ್ ಇಂಟೆನ್ಷನ್ ಇಲ್ದೆ ಸ್ಪಂದನ ಅವ್ರ ಪರವಾಗಿ ಆಟ ಆಡಿರ್ತಾರೆ. ಇದರಲ್ಲಿ ಚೈತ್ರ ಅವ್ರು ಪಡ್ಕೊಂಡಿರೋವಂಥದ್ದು ಅಂದ್ರೆ ಚೈತ್ರ ಅವ್ರ ಡಿಸಿಷನ್ ಯಾವುದೇ ಕಾರಣಕ್ಕೂ ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೇಮ್ ನಿಜವಾಗ್ಲೂ ತಪ್ಪಿಲ್ವೇ ಇಲ್ಲ. ಅಲ್ಲಿ ಸ್ಪಂದನ ಯಾವ ರೀತಿಯಿಂದ ನೋಡ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಬಟ್ ವೀಕ್ಷಕರಾಗಿ ನಮ್ಗೆ ಏನಿಸ್ತಿದೆ ಅಂತಂದ್ರೆ ಅವ್ರ ಪರವಾಗಿ ಆಟ ಆಡಿದ್ದಾರೆ ಅಂದ್ಮೇಲೆ ಅವ್ರು ಡಿಸರ್ವ್ಡ್, ಅದಕ್ಕೆ ತಪ್ಪೇನಿಲ್ವಲ್ಲ ಅಂತ. ಓಕೆ, ಇನ್ನ ಕುಕಿಂಗ್ ವಿಚಾರಕ್ಕೆ ಬರೋಣ. ಕುಕಿಂಗ್ ಮಾಡೋದ್ರಿಂದ ರಘು ಅವರ ವ್ಯಕ್ತಿತ್ವ ಅಂದ್ರೆ ಪರ್ಸನಾಲಿಟಿ ಏನಿದೆ ಅದು ಚೇಂಜ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತ ಅಂದ್ರೆ ಇವರು ರಘು ಅವರು ಕೆಲವೊಂದಷ್ಟು ಬೇಜಾರುಗಳನ್ನ ಹೇಳ್ಕೊತಿದ್ರು ಅಲ್ಲಿ ಕೂತ್ಕೊಂಡು ಕಾವ್ಯ ಅವ್ರ ಜೊತೆ. ನನ್ನ ವ್ಯಕ್ತಿತ್ವ ಬರೀ ಕುಕ್ಕಿಂಗ್ ಮಾಡೋದ್ರಿಂದಾನೇ ನನ್ನ ವ್ಯಕ್ತಿತ್ವ ಹಾಳಾಗ್ತಾ ಇದೆ, ಪರ್ಸನಾಲಿಟಿ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಂತ. ಇದೆಷ್ಟು ಸರಿ? ಅದು ಕುಕಿಂಗ್ ಮಾಡೋದ್ರಿಂದ ವ್ಯಕ್ತಿತ್ವ ಕಡಿಮೆ ಆಗುತ್ತೆ ಅಥವಾ ಹೆಚ್ಚಾಗುತ್ತೆ ಅನ್ನೋದಲ್ಲ. ಯಾರಾದ್ರೂ ಅವ್ರ ಹೊಟ್ಟೆಗೆ ಅವ್ರು ಮಾಡ್ಕೊಂಡು ತಿನ್ನೋದ್ರಲ್ಲಿ ತಪ್ಪೇ ಇಲ್ಲ. ವಾಟ್ ಎವರ್ ಇದು ತಪ್ಪೇನಿಲ್ಲ. ಅವ್ರು ಆತರ ಅನ್ಕೊಳ್ತಿರೋದು ಯಾಕೋ ಸರಿ ಅನ್ಸ್ತಿಲ್ಲ. ಅದು ಅವರ ವ್ಯಕ್ತಿತ್ವ ಆತರ. ನಿಜವಾಗ್ಲೂ ಅವ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್, ಹೌದು. ಅವ್ರು ಬಂದಾಗ ಮನೆ ನಡಗಿತ್ತು ಅನ್ನೋದು ನಿಜಾನೇ. ಬಟ್ ಅವ್ರ ವ್ಯಕ್ತಿತ್ವ ಎಲ್ಲೂ ಕೆಳಗಾಗಿಲ್ಲ, ಯಾರು ಅವ್ರನ್ನ ಕೆಳಗಾಗಿ ನೋಡ್ತಾನೋ ಇಲ್ಲ. ಇವಾಗ್ಲೂ ಅವ್ರು ಸ್ಟ್ರಾಂಗ್ ಕಂಟೆಸ್ಟೆಂಟೇ. ಬಟ್ ಅವ್ರು ಆತರ ಥಿಂಕ್ ಮಾಡ್ತಾ ಇದ್ದಾರೆ. ಅದು ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಜವಾಗ್ಲೂ ಅವ್ರಿಗೆ ಅನಿಸ್ತಿರ್ಬೋದು. ಅದು ಅಂದ್ರೆ ಅವ್ರ ಅನ್ಸೋಕೆ ಒಂದ್ ಕಾರಣ ಇದೆ. ಯಾಕೆ ಅಂತ ಅಂದ್ರೆ ವೀಕೆಂಡ್ ನಡೆದಂತಹ ಸಂದರ್ಭದಲ್ಲಿ ವೀಕೆಂಡ್ ಅಲ್ಲಿ ಗಿಲ್ಲಿ ಅವ್ರು ಹೇಳ್ತಾ ಇದ್ರು, ರಘು ಸರ್ ಬಂದ ತಕ್ಷಣ ನಾವೇನೇನೋ ಅನ್ಕೊಂಡಿದ್ವಿ ಅವ್ರನ್ನ, ಆದ್ರೆ ಅವ್ರು ಬಂದಿಲ್ಲ ಅಡ್ಗೆ ಮಾಡ್ತಿದ್ದಾರೆ. ಅಲ್ಲಲ್ಲ, ಆ ರೀತಿ ಇದೆ. ನಾವಲ್ಲಿ ಎಲ್ಲದಕ್ಕೂ ಹೊಂದಾಣಿಕೆ ಆಗ್ಬೇಕು ಅಂತಾನೆ ಆ ಮನೆಯೊಳಗೆ ಅವ್ರನ್ನ ಕಳ್ಸಿದ್ದಾರೆ ಅಂತಂದ್ಮೇಲೆ ಆಬ್ವಿಯಸ್ಲಿ ಅವ್ರು ಅಲ್ಲಿ ಟಾಯ್ಲೆಟ್ನು ತೊಳಿಬೇಕು, ಪ್ಲಸ್ ಎಲ್ಲ ಅವರೇ ಮಾಡ್ಕೋಬೇಕು, ಎಲ್ಲವನ್ನು ಅವ್ರು ಮಾಡಲೇಬೇಕು. ಅಲ್ಲಿ ಅಡುಗೆನೂ ಮಾಡಬೇಕು, ಅವ್ರದೇ ಅವ್ರು ಕ್ಲೀನ್ ಮಾಡ್ಕೋಬೇಕು, ಅದೆಲ್ಲ ಇರೋದೇ ಅಲ್ವಾ. ಅದೆಲ್ಲ ಮಾಡಲಿಕ್ಕೆ ಅವ್ರು ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಅಂತಂದಮೇಲೆ ಇಂಡಿವಿಜುವಲ್ ಆಗಿ ಅವ್ರು ಅಡುಗೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆ ರೀತಿ ಗಿಲ್ಲಿ ಕಾಮಿಡಿಯಾಗಿ ಮಾಡಿದ್ರೆ ಅದನ್ನ ಕಾಮಿಡಿಯಾಗೆ ತಗೋಬೇಕಿತ್ತು. ಅಂದ್ರೆ ಅವರಲ್ಲಿ ಬೇಜಾರನ್ನ ವ್ಯಕ್ತಪಡಿಸ್ತಿರೋದು ಯಾರ ಮೇಲೆ ಅಂತಂದ್ರೆ ಗಿಲ್ಲಿ ಮೇಲೆನೆ ಜಾಸ್ತಿ. ಗಿಲ್ಲಿ ಧ್ರುವಂತ್ ಇವ್ರ ಮೇಲೆ ಇವರು ನನ್ನ ವ್ಯಕ್ತಿತ್ವನ ಈ ತರ ಮಾಡ್ತಿದ್ದಾರೆ, ಇಷ್ಟೆಲ್ಲ ಇದ್ ಮಾಡಿರೋ ನಾನು ಅಡ್ಗೆ ಮಾಡಬಾರ್ದಾ ಅನ್ನೋ ರೀತಿಯಲ್ಲಿ ಎಷ್ಟು ಹೇಳಿದ್ರು ಗಿಲ್ಲಿಗಂತೂ ಅರ್ಥ ಆಗ್ತಾನೆ ಇಲ್ಲ. ನಾನು ಸುಮಾರು ಸಲ ಹೇಳಿದೀನಿ, ಇರಿಟೇಟ್ ಆಗ್ತಾ ಇದೆ, ಈ ತರ ಮಾಡ್ಬೇಡ, ಇದ್ ನನ್ನ ವ್ಯಕ್ತಿತ್ವ ಅಲ್ಲ, ತುಂಬಾ ಹತ್ರ ಬರಕ್ ಟ್ರೈ ಮಾಡ್ಬೇಡ, ಲಿಮಿಟ್ ಕ್ರಾಸ್ ಮಾಡ್ಬೇಡ, ಹೀಗೆ ಸಾಕಷ್ಟು ಹೇಳ್ತಾ ಇದ್ರು ಕೂಡ ಗಿಲ್ಲಿ ಚೇಂಜ್ ಆಗ್ತಾ ಇಲ್ಲ ಅಂತ ಅಲ್ಲಿ ಗಿಲ್ಲಿ ಬಗ್ಗೆ ಅವ್ರು ಬೇಸರ ಹೊರ ಹಾಕಿರೋದು. ಹೌದು, ಗಿಲ್ಲಿ ಬಗ್ಗೆನೇ ಅವರು ಲಾಸ್ಟ್ ಇದ್ರಲ್ಲೂ ಹೇಳಿದ್, ಲಾಸ್ಟ್ ವೀಕಲ್ಲೂ ಅವ್ರು ಬೇಜಾರು ಮಾಡಿದ್ರು. ಗಿಲ್ಲಿ ಹೆಂಗಾಗ್ತಿದೆ ಅಂದ್ರೆ ಕಾಮಿಡಿ ಮಾರೋ ಬರದಲ್ಲಿ ಯಾರ್ಯಾರ್ದೋ ವ್ಯಕ್ತಿತ್ವನ ಕೆಳಗ್ ಮಾಡ್ತಿದಾರೇನೋ ಅಂತ ಸ್ವಲ್ಪ ಜನರ ಒಂದು ವಾದ ಇದೆ. ಬಟ್ ಗಿಲ್ಲಿ ಅವ್ರು ಹೆಂಗಂತಂದ್ರೆ ಅವರು ಜೆನ್ಯೂನ್ ಆಗಿ ಆಡ್ತಾರೆ. ಗಿಲ್ಲಿ ಆಗ್ಲಿ ರಘು ಆಗ್ಲಿ ಒಂದಿಷ್ಟು ಕಂಟೆಸ್ಟೆಂಟ್ಸ್ ಅಲ್ಲಿ ಜೆನ್ಯೂನ್ ಆಗಿದ್ದಾರೆ. ಅದ್ರಲ್ಲಿ ಗಿಲ್ಲಿ ರಘು ಕೂಡ ಬರ್ತಾರೆ. ಬಟ್ ಈ ಅವರಿಬ್ಬರ ಮಧ್ಯೆ ಈ ವೈಮನಸ್ಸೆ ಇದೆ ಅನ್ನೋದೇ ಒಂದ್ ಸ್ವಲ್ಪ ಬೇಜಾರಾಗುತ್ತೆ. ರಘು ಎಲ್ಲೋ ಒಂದ್ ಕಡೆ ಅವಾಯ್ಡ್ ಮಾಡ್ತಿದ್ದಾರೆ ಗಿಲ್ಲಿನ, ಆದ್ರೂ ಗಿಲ್ಲಿನೇ ಮೇಲ್ ಬಿದ್ ಮಾತಾಡಿಸ್ತಾ ಇರೋದು. ಅಂದ್ರೆ ಕಾವ್ಯ ಅವ್ರಿಗೆ ಹೇಳ್ತಿದ್ದಂತಹ ಸಂದರ್ಭದಲ್ಲಿ ಕಾವ್ಯನೂ ಕೂಡ ಹೇಳಿದ್ರು, ಹೌದು ನೀವು ಹೇಳ್ಬೇಕು ಪದೇ ಪದೇ ಇದ್ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ಬೇಕು ಅಂತ ಹೇಳಿದ್ರು. ಅದ್ರ ಜೊತೆಗೆ ಈಗ ವೀಕೆಂಡ್ ಅಲ್ಲಿ ಏನಾಯ್ತು ಅಂತ ಗೊತ್ತು, ಹಾವು ಏಣಿ ಆಟ ಕೊಟ್ಟಿದ್ರು. ಆಗ ಕಾವ್ಯ ಅವರು ಏಣಿನೂ ಗಿಲ್ಲಿಗೆ ಕೊಟ್ರು, ಹಾವುನು ಗಿಲ್ಲಿಗೆ ಕೊಟ್ರು. ಆಮೇಲೆ ಅದಾದ್ಮೇಲೆ ಕೆಲವೊಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ನನಗಿದ್ರಿಂದ ಇರಿಟೇಟ್ ಆಗ್ತಾ ಇದೆ, ಇದಾಗ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಅವರು ಗಿಲ್ಲಿ ಮೇಲ್ ಬಿದ್ದು ಮಾಡ್ತಾನೆ ಇರ್ತಾರೆ, ಬೇಡ ಅನ್ನೋ ಕೆಲಸನೇ ಜಾಸ್ತಿ ಮಾಡ್ತಾ ಇರ್ತಾರೆ ಅಂತ. ಆಮೇಲೆ ಕಾವ್ಯ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ವೀಕೆಂಡ್ ಅಲ್ಲಿ, ಏನು ಅಂತಂದ್ರೆ ಮೂಗ್ ತೂರ್ಸೋ ಕೆಲಸ ಮಾಡ್ತಾರೆ ಗಿಲ್ಲಿ ಅನ್ನೋದು. ಅದಾಯ್ತು, ಅದು ವೀಕೆಂಡ್ ಅಲ್ಲಿ ಮುಗ್ದೋಗಿರೋ ಕತೆ. ಬಟ್ ಅದಾದ್ಮೇಲೆ ನಾವು ನಿನ್ನೆ ನೋಡಿದಂತಹ ಎಪಿಸೋಡ್ ಅಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಇಬ್ರು ಫ್ರೆಂಡ್ಶಿಪ್ ಏನು ಅಷ್ಟು ಚೆನ್ನಾಗಿದೆ ಅಂತ ಅನಿಸ್ತಿಲ್ಲ.
ನಿಮಗೇನು ಅನ್ಸುತ್ತೆ ಅವ್ರ ಫ್ರೆಂಡ್ಶಿಪ್ ಬಗ್ಗೆ? ಬ್ರೇಕ್ ಆಯ್ತಾ ಏನು? ಬ್ರೇಕ್ ಆಗ್ತಾನೆ ಬಂದಂಗೆ ಫೀಲ್ ಆಗ್ತಿದೆ ನಿಜ ಹೇಳ್ಬೇಕಂತಂದ್ರೆ. ಸ್ಟಾರ್ಟಿಂಗಲ್ಲಿ ಇದ್ದಿರೋ ಅವ್ರ ಬಾಂಡು ಇವಾಗ ಕಾಣಿಸ್ತಿಲ್ಲ ನಮ್ಗೆಲ್ಲೋ. ಅವ್ರೆಲ್ಲೋ ಒಂದೊಂದ್ ಕಡೆ ಕಾವ್ಯ ಎಲ್ಲೋ ತುಂಬಾ ಸೆಲ್ಫಿಶ್ ಆಗ್ತಿದ್ದಾರೆ ಅಂತ ಅನಿಸ್ತಿದೆ. ಅವ್ರಿಗೆ ಬೇಕಾದಾಗ ಗಿಲ್ಲಿ ಜೊತೆ ಇರೋದು, ಬೇಡ ಅಂದಾಗ ಅವ್ರ ಮೇಲೇನೆ ಬ್ಲೇಮ್ ಮಾಡೋದು, ಈ ರೀತಿಯಾಗಿ ಅದು ಹೆಂಗೆ ಅಂತಂದ್ರೆ ಫ್ರೆಂಡ್ಶಿಪ್ ನ ಬಳಸ್ಕೋತಿದ್ದಾರೆ ಅನ್ನೋ ಒಂದು ವಾದ ನಮ್ ಕಡೆ ಇದೆ, ಅವ್ರ ಫ್ಯಾನ್ಸ್ ಕಡೆಯಿಂದ ಇದೆ. ಬಟ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ಗಿಲ್ಲಿ ಜೆನ್ಯೂನ್ ಆಗಿದ್ದಾರೆ ಅನ್ಸುತ್ತೆ. ಅವ್ರು ಮೂಗ್ ತೋರ್ಸೋದಂತಲ್ಲ, ಎಲ್ಲ ವಿಚಾರದಲ್ಲೂ ಕಾಮಿಡಿ ಮಾಡೋದು, ಮಾತಾಡೋದು, ಅವ್ರ ವ್ಯಕ್ತಿತ್ವನೇ ಅವ್ರ ಸ್ವಭಾವನೇ ಆ ರೀತಿ ಇದೆ ಅಂತಂದ್ಮೇಲೆ ಇವ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದ್ಬಿಟ್ಟು ಈ ರೀತಿ ಹಂಗೆ ಹಿಂಗೆ ಅಂತ ಅವ್ರ ಜೊತೆ ಚೆನ್ನಾಗೇ ಇದ್ದು ಮತ್ತೆ ಅವ್ರನ್ನ ಬ್ಲೇಮ್ ಮಾಡೋದು ದಿಸ್ ಇಸ್ ನಾಟ್ ಫೇರ್ ಅಂತ. ಅಂದ್ರೆ ನಾಟ್ ಫೇರ್ ಅಂತ ನೀವು ಹೇಳ್ತಿದ್ದೀರಾ. ಬಟ್ ಏನು ಅಂತಂದ್ರೆ ಕಾವ್ಯ ಅವರು ಪದೇ ಪದೇ ಹೇಳ್ತಿದಾರಲ್ವಾ, ಈ ರೀತಿ ಮಾಡಬೇಡ ಇರಿಟೇಟ್ ಆಗ್ತಿದೆ ಅಂತ ಹೇಳಿದ್ರು ಕೂಡ ಗಿಲ್ಲಿ ಚೇಂಜ್ ಆಗ್ಬೋದಲ್ವಾ? ಇಲ್ಲ, ಒಬ್ರಿಗೋಸ್ಕರ ನಮ್ಮ ವ್ಯಕ್ತಿತ್ವ ಚೇಂಜ್ ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಗಿಲ್ಲಿ ಇರೋದೇ ಹಾಗಲ್ವಾ? ಅವ್ರು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅವ್ರ ಫ್ರೆಂಡ್ಶಿಪ್ನ ಹಿಂದೆ ಸ್ಟಾರ್ಟಿಂಗಲ್ಲಿ ಅಂತಂದಾಗ ಈಗಲೂ ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಬೇಕು, ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಬೇಕಲ್ವಾ? ಮೊದಲಿಂದ ಬೇಕಾಗಿದ್ರು ಇವಾಗ ಬೇಕಾಗಲ್ಲ, ಅದು ಸರಿ ಅನ್ಸಲ್ಲ. ನೋಡೋರ್ಗು ಹೆಂಗ್ ಅನ್ಸುತ್ತೆ, ಬೇಕಾಗದಾಗ ಬಂದ್ರು, ಬೇಡ ಆದಾಗ ಅವ್ರ ಫ್ರೆಂಡ್ಶಿಪ್ನ ಇಗ್ನೋರ್ ಮಾಡ್ತಾ ಇದ್ದಾರೆ, ಆ ತರ ಎಲ್ಲ ಫೀಲ್ ಆಗ್ತಿದೆ ಈಗ. ಅದು ಅಂದ್ರೆ ನಾನು ಆತರ ಹೇಳ್ತಿಲ್ಲ, ಈ ಅತಿ ಆದ್ರೆ ಅಮೃತನು ವಿಷ ಅಂತ ಹೇಳ್ತಾರಲ್ಲ, ಏನೋ ಒಂದಿನ ಸಹಿಸ್ಕೋಬಹುದು, 2 ದಿನ ಸಹಿಸ್ಕೋಬಹುದು. ಆದ್ರೆ ಗಿಲ್ಲಿದು ಪದೇ ಪದೇ ಇರಿಟೇಟ್ ಆಗ್ತಾ ಇದೆ ಅನ್ನೋದು ಈ ವಾರ ವೀಕೆಂಡ್ ಅಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಲೆಟರ್ ಬಂದಿತ್ತು ಮೊನ್ನೆ, ಅವಾಗ್ಲೂ ಕೂಡ ಅವ್ರ ಫ್ಯಾಮಿಲಿಯಿಂದ ಕಳ್ಸಿದ್ರು ಏನೋ ಗೊತ್ತಿಲ್ಲ, ಕಾವ್ಯ ಅವ್ರಿಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ಯಾ ಅಂತ ಕೇಳಿದಾಗ್ಲೂ ಕಾವ್ಯ ಅವರು ಹಾಗೇನು ಅನ್ನಿಸ್ತಿಲ್ಲ, ಬಟ್ ಕೆಲವೊಂದು ವಿಷಯನ ರಿಪೀಟ್ ಮಾಡೋದು ನಂಗೆ ಬೇಜಾರ್ ಆಗ್ತಾ ಇದೆ, ನಾನು ಹೇಳಿದ್ರು ಕೂಡ ರಿಪೀಟ್ ಮಾಡ್ತಾ ಇರ್ತಾನೆ ಗಿಲ್ಲಿ, ಸೊ ಅದು ನಂಗೆ ಬೇಜಾರಾಗುತ್ತೆ ಅಂತ ಕಾವ್ಯ ಹೇಳಿದ್ರು. ಗಿಲ್ಲಿ ಬದಲಾಗ್ಬೋದಲ್ವಾ? ಇಷ್ಟೆಲ್ಲ ಒಬ್ರ ಹತ್ರ ಹುಡುಗಿ ಅಂದ್ಮೇಲೆ ಅವ್ರಿಗೆ ಇರಿಟೇಟಿಂಗ್ ಸ್ವಲ್ಪ ಜಾಸ್ತಿ ಇರತ್ತೆ. ಸಣ್ಣ ವಿಚಾರಕ್ಕೆ ಇರಿಟೇಟ್ ಆಗೋದು, ಮೂಡ್ ಸ್ವಿಂಗ್ಸ್, ಹುಡುಗಿರು ಯಾವಾಗ್ಲೂ ಆ ತರನೇ. ಸ್ವಲ್ಪ ಗಿಲ್ಲಿನೂ ಇಲ್ಲಿ ತಮ್ಮ ವ್ಯಕ್ತಿತ್ವನ ಸ್ವಲ್ಪ ನೋಡ್ಕೊಂಡು ಯಾರ ಜೊತೆ ಹೆಂಗಿರ್ಬೇಕು ಆ ತರ ಇದ್ರೆ. ಅಂದ್ರೆ ನಿನ್ನೆ ನೋಡಿದ ಎಪಿಸೋಡ್ ಅಲ್ಲಿ ಸ್ವಲ್ಪ ಚೇಂಜ್ ಆಗಿದ್ದಾರೆ ಗಿಲ್ಲಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಕಾವ್ಯ ಅವ್ರನ್ನ ಮಾತಾಡ್ಸಿದ್ದೆಲ್ಲ ನಾನು ನೋಡೇ ಇಲ್ಲ. ಹೌದು, ಚೇಂಜ್ ಆಗ್ಲೇಬೇಕಾಗುತ್ತೆ. ಯಾಕಂತಂದ್ರೆ ಅವ್ರಿಗೆ ನಾವ್ ಇಷ್ಟ ಇಲ್ಲ, ಮೀನ್ಸ್ ನಮ್ ಫ್ರೆಂಡ್ಶಿಪ್ ಅವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾವು ಮೂವ್ ಆನ್ ಆಗೋದು ಒಳ್ಳೇದು ಅಂದ್ಬಿಟ್ಟು ಗಿಲ್ಲಿ ಮನ್ಸಲ್ಲಿ ಬಂದಿರ್ಬೋದೇನೋ ನನ್ಗೆ ಅನ್ಸಿರತ್ತೆ. ಹೌದು, ಹಿಂದೆ ಕ್ಯಾರೆಟ್ ವಿಷಯಕ್ಕೆ ಒಂದ್ಸಲ ಜಗಳ ಆಗಿತ್ತು ಸ್ಪಂದನ ಹಾಗೂ ರಕ್ಷಿತಾ ನಡುವೆ. ಈಗ ವಿಲನ್ ಬಂದಿದ್ದಾರಲ್ಲ ಮನೆಗೆ, ಅವ್ರ ಕ್ಯಾರೆಟ್ ಹಲ್ವಾ ತಂದು ಕೊಟ್ಟಿದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆ ಕ್ಯಾರೆಟ್ ಹಲ್ವಾ ಏನು ಅದೇನು ಚೆನ್ನಾಗಿರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅದನ್ನು ತಿಂದರೆ ಅವ್ರಿಗೆ ಮನೆಗೆ ದಿನಸಿಗಳು ಬರುತ್ತೆ ಅಂತ ಅಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ರು, ಅದನ್ನ ಕಂಪ್ಲೀಟ್ ಮಾಡಿದ್ರು. ಅವರು ಏನು ಒಳ್ಳೆ ಒಂದು ಇದಕ್ಕೆ ಅಲ್ಲೇ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಅಲ್ಲೇ ಉಳ್ಕೋತಾರ ಅಥವಾ ಹೊರಗೆ ಹೋಗ್ತಾರ ಇವಾಗ ಬಂದಿರೋ ವಿಲನ್ ಅನ್ನೋದೇ ಇಲ್ಲಿ ಜಾಸ್ತಿ ಕ್ಯೂರಿಯಾಸಿಟಿನ ಹುಟ್ಟಿಸ್ತಾ ಇದೆ ನೋಡಿ. ಅಂದ್ರೆ ಹಿಂದೆ ಏನಾಗಿತ್ತು ಅಂತ ಅಂದ್ರೆ ಈ ಕ್ಯಾರೆಟ್ ವಿಷಯಕ್ಕೆ ಸ್ಪಂದನ ಹಾಗೂ ರಕ್ಷಿತಾ ನಡುವೆ ಜಗಳ ಆಗಿತ್ತು. ಏನು ಅಂತ ಅಂದ್ರೆ ಒಂದು ಸಲಾಡ್ ಏನೋ ಮಾಡಿದ್ರು ಅನ್ಸುತ್ತೆ, ಅಂತ ಸಂದರ್ಭದಲ್ಲಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದಾರೆ, ಹೇಳಿಲ್ಲ, ಅದಕ್ಕೆ ಸ್ಪಂದನ ಜಗಳ. ಅದನ್ನ ನಮಗೆ ಹೇಳಿಲ್ಲ, ಕ್ಯಾರೆಟ್ ಸಲಾಡ್ ಮಾಡಿದ್ದೀರಾ ಅಂತ ನಮಗೆ ಹೇಳಿಲ್ಲ, ನಮಗೆ ಕೊಟ್ಟಿದ್ರೆ ನಮಗೆ ತಿಂತಾ ಇದ್ವಿ ನಾವು, ಅದು ನಮ್ಮ ಪಾಲಿಂದ ತಗೊಂಡು ನೀವು ಕ್ಯಾರೆಟ್ ಹಲ್ವಾ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ದೊಡ್ಡ ಜಗಳನೆ ಮಾಡಿದ್ರು. ಇವತ್ತು ನಿನ್ನೆ ಎಪಿಸೋಡ್ ಅಲ್ಲಿ ಅವರಿಬ್ಬರಿಗೆ ವಿಲನ್ ಇಂದ ಎಲ್ಲರಿಗೂ ಕೂಡ ಈ ವಿಲನ್ ಇಂದ ಕ್ಯಾರೆಟ್ ಸಿಕ್ಕಿದೆ, ಸ್ವಲ್ಪ ದಿನಸಿಗಳನ್ನು ಅಂದ್ರೆ ಒಂದು ಪ್ಲೇಟ್ ನ ಖಾಲಿ ಮಾಡಿದ್ರೆ ಒಂದು ಬಾಸ್ಕೆಟ್ ದಿನಸಿ ಅಂತ ಎಲ್ಲ ಹೇಳಿದ್ರು. ಅದಾದ್ಮೇಲೆ ಇವರು ರಾಶಿಕಾ ಅವ್ರನ್ನ ಕರೆದ್ರು, ಸೀಕ್ರೆಟ್ ರೂಮಿಗೆ ರಾಶಿಕಾ ಅವ್ರನ್ನ ಕರೆದು ರಾಶಿಕಾ ಅವ್ರನ್ನ ಕ್ಯಾಪ್ಟನ್ಸಿ ಓಟದಿಂದ ಆಚೆ ಇಟ್ಟಿದ್ರು. ಕ್ಯಾಪ್ಟನ್ಸಿ ಓಟದಲ್ಲ, ಗೇಮ್ ಇಂದ ಆಚೆ ಇಟ್ಟಿದ್ರು ರಾಶಿಕಾ ಅವ್ರನ್ನ. ಆಗ ವಿಲನ್ ಹೇಳ್ತಾರೆ, ಏನ್ ಹೇಳ್ತಾರೆ, ಈ ವಾರ ನಿಮ್ಗೊಂದು ಆಪರ್ಚುನಿಟಿ ಕೊಡ್ತಾ ಇದೀವಿ, ಒಂದು ಅವಕಾಶ ಕೊಡ್ತಾ ಇದೀವಿ, ಈ ವಾರದಲ್ಲಿ ನೀವಿಬ್ರನ್ನ ಕ್ಯಾಪ್ಟನ್ಸಿ ಓಟದಿಂದ ಆಚೆ ಇಡಬೇಕು ಅಂತ ಅಂದ್ರೆ ಯಾರಾದ್ರೂ ಇಬ್ರನ್ನ ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ರಾಶಿಕಾ ಏನ್ ಹೇಳ್ತಾರೆ, ರಘು ಹಾಗೂ ಧನುಷ್ ಅವ್ರನ್ನ ಕ್ಯಾಪ್ಟನ್ಸಿ ಓಟದಿಂದ ಆಚೆ ಇಡ್ತಾರೆ. ಇದು ಎಷ್ಟು ಸರಿ? ಅವ್ರು ಆಚೆ ಇಟ್ಟಿದ್ದು ಇವ್ರಿಬ್ರನ್ನ ಚೂಸ್ ಮಾಡಿದ್ದು ಎಷ್ಟು ಸರಿ? ಅಂದರೆ ಕ್ಯಾಪ್ಟನ್ 2 ಸಲ ಆಗಿದ್ದಾರೆ, 3 ಸಲ ಆಗಿದ್ದಾರೆ, ಅದೆಲ್ಲ ಅಲ್ಲಿ ಮ್ಯಾಟರ್ ಆಗಲ್ಲ. ವಾಟ್ ಎವರ್ ಅವರು ಚೆನ್ನಾಗಿ ಆಡಿದಾರ, ಅವ್ರಿಗೆ ಕ್ಯಾಪ್ಟನ್ಸಿ ಡಿಸರ್ವ್ ಮಾಡ್ತಾರೆ, ಅವ್ರಿಗೆ ಕೊಡಬೇಕು. ಅವ್ರು 3 ಸಲ ಆಗಿದಾರೋ 2 ಸಲ ಆಗಿದಾರೋ ಅಲ್ಲಿ ಮ್ಯಾಟರೇ ಆಗಲ್ಲ ಅದು, ಅಲ್ವಾ? ನಾವು ಇಂಡಿವಿಜುವಲ್ ಆಗಿ ನಾವು ಎಷ್ಟು ಸಲ ಮುಂದೆ ಹೋದ್ರೂ ಅದು ತಪ್ಪಲ್ಲ. ಅದಕ್ಕೆ ಅವ್ರು ಧನುಷ್ ಬೇಜಾರಾಗಿದ್ರಲ್ಲಿ ಇದ್ರಲ್ಲಿ ತಪ್ಪೇ ಇಲ್ಲ ಅಂತ ಹೇಳ್ತೀನಿ ನಾನು. ಅಂದ್ರೆ ಧನುಷ್ ಹೇಳ್ತಾರೆ, ಅದು ನನ್ನ ಎಫರ್ಟ್ ಇಂದ ನಾನು ಕ್ಯಾಪ್ಟನ್ ಆಗಿರೋದು, ಪ್ರಯತ್ನ ಮಾಡಿ 10 ಸಲ ಆಗ್ತೀನಿ, ಕೇಳಕ್ಕೆ ಇವ್ರು ಯಾರು ಅಂತ ಕೇಳ್ತಾರೆ. ಇದೆಲ್ಲೋ ಒಂದ್ ಕಡೆ ಧನುಷ್
ಧನುಷ್ಗೆ ಬೇಜಾರಾಗಿದೆ. ಬಟ್ ರಾಶಿಕಾ ಮಾಡಿದ ತಪ್ಪು ಅಂತ ನಿಮ್ಗೆ ಅನ್ಸುತ್ತೆ? ನಿಜವಾಗ್ಲೂ ತಪ್ಪೇ ಇದು. 2-3 ಸಲ ಕ್ಯಾಪ್ಟನ್ ಆಗಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಅವ್ರ ಸಲುವಾಗಿ ಬೇರೆದವ್ರನ್ನ ಇನ್ನೊಬ್ಬನ ಹೊರಗಿಡೋದು ಎಷ್ಟು ಮಟ್ಟಿಗೆ ಸರಿ? ಅವರು ಡಿಸರ್ವ್ ಮಾಡುವಾಗ ಅವ್ರಿಗೆ ಕೊಟ್ಟು ಬಿಡ್ಬೇಕಲ್ವಾ ಕ್ಯಾಪ್ಟನ್ಸಿನ. ಇಬ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್, ಬಟ್ ಅವ್ರಿಬ್ಬರನ್ನ ಹೊರಗಿಟ್ಟಿದ್ದು ತುಂಬಾ ಬೇಜಾರಾಗಿದೆ. ಹಂಗಿದ್ರೆ ಈಗ ರಘು ಮತ್ತೆ ಧನುಷ್ ಇಬ್ರು ಕ್ಯಾಪ್ಟನ್ಸಿ ಓಟದಿಂದ ಆಚೆ ಇಟ್ಟಿದ್ದು ತಪ್ಪು ಅಂತ ಅನ್ಸುತ್ತೆ. ಬಟ್ ಯಾರನ್ನ ಇಡ್ಬೋದಿತ್ತು, ಯಾರನ್ನ ಇಡ್ಬೇಕಿತ್ತು ನಿಮ್ ಪ್ರಕಾರ? ಇಬ್ರು ಇರ್ಬೇಕಿತ್ತು ಕ್ಯಾಪ್ಟನ್ಸಿ ಓಟದಲ್ಲಿ, ಇಬ್ರು ಇರ್ಬೇಕಿತ್ತು, ರಘು ಮತ್ತೆ ಇವರು. ನನ್ನ ಪ್ರಕಾರ ಇತ್ತೀಚೆಗೆ ಯಾರು ಸ್ಪಂದನ ಮತ್ತೆ ಕಾವ್ಯ ಎಲ್ಲೂ ಕಾಣಿಸ್ಕೊಳ್ತಿಲ್ಲ. ಅದಕ್ಕೆ ಅವರಿಬ್ರನ್ನ ಹೊರಗೆ ಇಡ್ಬೋದಿತ್ತು ಅಂದ್ಬಿಟ್ಟು ನನಗೆ ಅನ್ಸತ್ತೆ. ರಕ್ಷಿತಾ ವಿಚಾರಕ್ಕೆ ಬರೋಣ. ರಕ್ಷಿತಾ ಓವರ್ ಆಗಿ ಆಡ್ತಾರೆ ಅಂತ ನಿಮಗೆ ಅನ್ಸುತ್ತಾ? ಅಲ್ಲಿ ವ್ಯಕ್ತಿತ್ವ ಇವಾಗ ಗಿಲ್ಲಿನೇ ತಗೊಂಡ್ರು, ಗಿಲ್ಲಿ ಇರೋದು ಹಾಗೆ. ಎಷ್ಟೇ ಸಲ ಅವ್ರಿಗೆ ವಾರ್ನಿಂಗ್, ಕೆಲವು ಜನದಿಂದ ವಾರ್ನಿಂಗ್ ಆಗಿದೆ, ನನ್ನಿಂದ ದೂರ ಇರುವಂತ ಕೂಡ ಹೇಳಿದ್ದಾರೆ. ಬಟ್ ಗಿಲ್ಲಿ ಅದನ್ನ ಸರಿ ಮಾಡ್ಕೋತಿಲ್ಲ. ಅದೇ ರೀತಿ ರಕ್ಷಿತನೂ ಒಂದ್ಸಲ ಚಿಕ್ಕವಳು ಅಂತ ಹೇಳ್ತಾರೆ, ಬಟ್ ಅವ್ರು ಇರೋದೇ ಹಾಗೆ. ಅವ್ರ ಭಾಷೆ ಆಗಲಿ, ಅವ್ರ ವ್ಯಕ್ತಿತ್ವನೇ ಆ ರೀತಿ ಅಂತಂದ ಮೇಲೆ ಅವ್ರು ಏನು ಅನ್ನಕ್ಕಾಗಲ್ಲ. ಅಲ್ಲಿ ಅವ್ರು ಇರೋ ತರ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಬಟ್ ಗೇಮ್ ವಿಚಾರ ಅಂತ ಬಂದಾಗ ರಕ್ಷಿತಾ ಚೆನ್ನಾಗಿ ಆಡ್ತಾರೆ. ಕಂಪೇರ್ ಮಾಡಿದ್ರೆ ಸ್ಪಂದನ, ಕಾವ್ಯ ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ರಕ್ಷಿತಾ ಅವ್ರು ತುಂಬಾ ಚೆನ್ನಾಗಿ ಆಡ್ತಾರೆ. ಆಮೇಲೆ ಇನ್ನೊಂದು ವಿಷಯ ಏನಾಯ್ತು ಅಂತಂದ್ರೆ, ನಿನ್ನೆ ಎಪಿಸೋಡ್ ಅಲ್ಲಿ ಇದು ನಾಮಿನೇಷನ್ ಪ್ರಕ್ರಿಯೆ ಇತ್ತು. ಚೈತ್ರ ಅವ್ರಿಗೆ ಒಂದು ವಿಲನ್ ಏನಿದ್ದಾರೆ ಅವ್ರು ಒಂದು ಟಾಸ್ಕ್ ಕೊಟ್ಟಿದ್ರು, ನಾಮಿನೇಷನ್ ಮಾಡಬೇಕು. ಅದ್ರಲ್ಲಿ ಏನು ಅಂತ ಅಂದ್ರೆ, ಈ ಲೈನ್ ಅಲ್ಲಿ ಒಂದು ನಂಬರ್ಗಳನ್ನ ಇಟ್ಟಿರ್ತಾರೆ, ಕ್ಯಾಪ್ ಅಲ್ಲಿ ನಂಬರ್ಗಳನ್ನ ಇಟ್ಟಿರ್ತಾರೆ. ಅಲ್ಲಿ ಒಬ್ರನ್ನ ನಿಲ್ಸಿ ಅವ್ರಿಗೆ ಆ ನಂಬರ್ ಕೊಡ್ಬೇಕು. ಆ ಕ್ಯಾಪ್ ಅನ್ನ ಅವ್ರಿಗೆ ಕೊಟ್ಟಾದ್ಮೇಲೆ ಅದ್ರ ಮೇಲೆ ಒಂದ್ ನಂಬರ್ ಇರುತ್ತೆ. ಈಗ 0 ಅಂತ ಇದ್ರೆ ಅವರು ನಾಮಿನೇಷನ್ ಮಾಡೋ ಹಾಗಿಲ್ಲ, 1 ಅಂತ ಇದ್ರೆ ಯಾರನ್ನಾದ್ರೂ ಒಬ್ರನ್ನ ನಾಮಿನೇಷನ್ ಮಾಡ್ಬೇಕು ಅಂತ ಈ ತರ ಇರುತ್ತೆ. ಅದಕ್ಕೆ ಪ್ರಾಪರ್ ರೀಸನ್ ಕೊಡ್ಬೇಕಾಗಿರುತ್ತೆ, ಯಾವ ವಿಷಯಕ್ಕೆ ಅವರು ನಾಮಿನೇಷನ್ ಕೊಡ್ಬೇಕಾಗಿತ್ತು, ಈ ನಾಮಿನೇಷನ್ ಮಾಡಿದ್ದಾರೆ, ನಾಮಿನೇಟ್ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರಾಪರ್ ರೀಸನ್ ಕೊಡ್ಬೇಕಾಗುತ್ತೆ. ಬಟ್ ಆದ್ರೆ ಚೈತ್ರ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಅಶ್ವಿನಿ ಹಾಗೂ ಈ ರಕ್ಷಿತಾ ಏನಿದ್ದಾರೆ ಅವರಿಬ್ರದ್ದು ನಾಮಿನೇಷನ್ ಹಕ್ಕನೆ ಕಿತ್ಕೊಂತಾರೆ. ಅಂತ ಅಂದ್ರೆ ಅವರಿಗೆ 0 ಕೊಟ್ಬಿಡ್ತಾರೆ, ಯಾರನ್ನು ನಾಮಿನೇಟ್ ಮಾಡೋ ಹಾಗಿಲ್ಲ ಅಂತ. ಇದು ಎಷ್ಟು ಸರಿ? ಅದು ನಿಜವಾಗ್ಲೂ ತಪ್ಪು. ಯಾಕಂತಂದರೆ ನಾವು ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬರೋದಾದರೆ ಅಶ್ವಿನಿ ಅವ್ರದ್ದು ವ್ಯಕ್ತಿತ್ವ ಸ್ವಲ್ಪ ಹೊರಗಡೆ ಎಲ್ಲೋ ಫ್ಯಾನ್ಸ್, ರಕ್ಷಿತಾ ಫ್ಯಾನ್ಸು ಮತ್ತು ಗಿಲ್ಲಿ ಫ್ಯಾನ್ಸ್ ಅವ್ರ ವಿರುದ್ಧ ಮಾತಾಡಿದ್ದುಂಟು. ಯಾಕಂತಂದರೆ ಸ್ಟಾರ್ಟಿಂಗಲ್ಲಿ ಆ ರೀತಿ ಅವ್ರ ಮಧ್ಯ ಜಗಳಗಳಿದ್ವು. ಬಟ್ ಇತ್ತೀಚೆಗೆ ನಾವು ನೋಡೋದಾದರೆ ಒಂದು 2 ವೀಕ್ಸಿಂದ ನಾವು ನೋಡೋದಾದರೆ ಅಶ್ವಿನಿ ಅವ್ರು ತುಂಬ ಬದಲಾಗಿದ್ದಾರೆ. ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಮತ್ತು ರಕ್ಷಿತಂಗೆ, ಗಿಲ್ಲಿಗಾಗಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗಿದೆ ಅವ್ರು ಮಾಡಿರೋ ತಪ್ಪೇನು, ಇಷ್ಟು ದಿನದಿಂದ ಮಾಡ್ಕೊಂಡಿರೋ ತಪ್ಪೇನು ಅಂದ್ಬಿಟ್ಟು ಎಲ್ಲೋ ಒಂದ್ ಕಡೆ ಅವ್ರ ವ್ಯಕ್ತಿತ್ವನ ಅವ್ರು ಬದಲು ಮಾಡ್ಕೊಂಡಿದ್ದಾರೆ. ಹಿಂಗಿದ್ದಾಗ ಅವ್ರಿಗೆ ಒಂದು ಅವಕಾಶ ಕೊಡಬೇಕು. ಈ ರೀತಿ ಎಲ್ಲ ಅವ್ರನ್ನ ಬೇರೆ ನಾಮಿನೇಷನ್ ಇಂದ ಹೊರಗಿಡೋದು, ಈ ತರ ಎಲ್ಲ ಮಾಡಬಾರ್ದಾಗಿತ್ತು. ಅವ್ರ ಅಧಿಕಾರನ ಕಿತ್ಕೊಂಡಿದ್ದು ತಪ್ಪಂತಾನೆ ಹೇಳ್ಬೋದು. ಇನ್ನು ರಕ್ಷಿತಾ ಅಂತ ತಗೊಳ್ಳೋದಾದ್ರೆ ಅವಳು ಚಿಕ್ಕವಳು ಅವಳಿಗೆ ಡಿಸಿಷನ್ ತಗೊಳಕ್ ಬರಲ್ಲ ಅಂದ್ಬಿಟ್ಟು ಅವಳ ಡಾಮಿನೇಟ್ ಮಾಡ್ತಾನೆ ಬರ್ತಿದ್ದಾರೆ ಮನೆಯವರು. ಅದು ಸರಿಯಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ಳು ಚಿಕ್ಕವಳಾದ್ರೂ ಅಲ್ಲಿವರೆಗೂ ಬಂದಿದ್ದಾಳಲ್ಲ, ಬಿಗ್ ಬಾಸ್ ಮನೆಗೆ ಬಂದಿದ್ದಾಳೆ ಅಂದ್ಮೇಲೆ ಅವ್ಳು ಚಿಕ್ಕವರಲ್ಲ, ಅವ್ರಿಗೆ ಆಡೋ ಒಂದು ಕೆಪಾಸಿಟಿ ಇದೆ ಅಂದಿದ್ದಕ್ಕೆ ಬಿಗ್ ಬಾಸ್ ಬಂದಿದ್ದಾರೆ ಅಂತ ಅಂದ್ರೆ ಅವ್ರಿಗೊಂದು ಕೆಪಾಸಿಟಿ ಇರುತ್ತೆ, ಆಡೋ ಕೆಪಾಸಿಟಿ ಇದೆ ಅಂದಿದ್ದಕ್ಕೆ ಬಿಗ್ ಬಾಸ್ಗೆ ಬಂದಿದ್ದಾರೆ ಅಂತಂದ್ಮೇಲೆ ಅವ್ರನ್ನ ಡಾಮಿನೆಂಟ್ ಮಾಡಿ ನೀವು ಡಿಸಿಷನ್ ತಗೊಳಕ್ಕೆ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಅವರನ್ನ ಹೊರಗಿಟ್ಟಿದ್ದು ಕೂಡ ಇದರಲ್ಲಿ ತಪ್ಪೇ ಇದೆ ಅಂತಾನೆ ಹೇಳ್ತಾರೆ. ಅಂದ್ರೆ ರಕ್ಷಿತಾ ಅವರು ಅನ್ಕೊಂಡಿರ್ತಾರೆ ಸ್ಪಂದನ ಹಾಗೂ ಈ ಕಾವ್ಯ ಅವ್ರನ್ನ ನಾನು ನಾಮಿನೇಟ್ ಮಾಡಬೇಕು ಅಂತ ಮನಸ್ಸಲ್ಲಿ ಅವ್ರು ಅನ್ಕೊಂಡಿರ್ತಾರೆ. ಅದನ್ನ ಆಕ್ಚುಲಿ ಅಲ್ಲಿ ವಾದ ಕೂಡ ಮಾಡ್ತಾರೆ. ಅವ್ರ ಡಿಸಿಷನ್ ಎಷ್ಟು ಸರಿ ಇದೆ ಅಂದ್ರೆ, ರಕ್ಷಿತಾ ಅವರ ಡಿಸಿಷನ್ ಎಷ್ಟು ಸರಿ ಇದೆ ಈ ಸ್ಪಂದನ ಹಾಗೂ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡೋ ವಿಚಾರದಲ್ಲಿ? ರಕ್ಷಿತಾ ಹೆಂಗೆ ಅಂತಂದರೆ ಜೆನ್ಯೂನ್ ಆಗಿ ಆಡ್ತಾರೆ. ಅವ್ರು ಏನು ನೋಡಿರ್ತಾರೆ ಅದ್ರ ಮೇಲೇ ಅವರು ಇವಾಗ ಗಿಲ್ಲಿ ಜೊತೆ ಕ್ಲೋಸ್ ಇದ್ದೀನಿ ಅಂದ್ಬಿಟ್ಟು ಗಿಲ್ಲಿನ ನಾಮಿನೇಟ್ ಮಾಡದೇ ಇರಲ್ಲ ರಕ್ಷಿತಾ, ನಾನು ನೋಡಿರೋ ಪ್ರಕಾರ. ಅದೇ ರೀತಿ ಅವರು ಕಾವ್ಯನಲ್ಲೂ ಮತ್ತು ಸ್ಪಂದನ ಅವರಲ್ಲೂ ಅವ್ರಿಗೇನೋ ಒಂದು ಮೈನಸ್ ಪಾಯಿಂಟ್ ಕಂಡಿರಬೇಕು, ಅದೇ ರೀಸನ್ಗೆ ನಾಮಿನೇಟ್ ಮಾಡಿದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ ಅಂತ ನನಗೆ ಅನ್ಸುತ್ತೆ. ಓಕೆ, ಈಗ ಈ ವೀಕ್ ಅಂದರೆ ಲಾಸ್ಟ್ ವೀಕು ಈಗ ಅಭಿಷೇಕ್ ಅವರು ಎಲಿಮಿನೇಟ್ ಆದರು. ಅಭಿಷೇಕ್ ಅವ್ರನ್ನ ಹೊರತುಪಡಿಸಿ ನಿಮ್ಮ ಪ್ರಕಾರ ಯಾರು ಆಗಬೇಕಿತ್ತು ಎಲಿಮಿನೇಟ್? ನನ್ನ ಪ್ರಕಾರ ಧ್ರುವಂತ ಆಗಬೇಕಿತ್ತು ಅಂತ ಅನ್ಸುತ್ತೆ. ಯಾಕಂದರೆ ತುಂಬ ಇವಾಗ ನಾವು ಲಾಸ್ಟ್ ನೋಡಿದ್ರೆ ರಜತ್ ಅವ್ರಿಗೂ ತುಂಬ ಜಗಳ ಆಯಿತು. ಹಿಂಗಾಗಿ ತುಂಬ ಮನೆ ರಣರಂಗನೇ ಮಾಡ್ತಾ ಇದ್ದಾರೆ ಅವರು. ಹೋದ್ ವೀಕಲ್ಲಿ ನೋಡೋದಾದ್ರೆ ಸ್ಪಂದನ ಜೊತೆಗೂ ಅವರು ಧ್ರುವಂತ ಜಗಳ, ರಕ್ಷಿತಾ ಅವ್ರ ಜೊತೆನೂ ಜಗಳ, ಎಲ್ಲರ ಜೊತೆನೂ ಜಗಳ ಮಾಡ್ತಾರೆ, ತುಂಬ ಜಗಳ ಮಾಡ್ತಾರೆ. ಮೋರೋವರ್ ಅವರು ಬಿಗ್ ಬಾಸ್ ಅಂದ್ರೇನೆ ಕೆಲವು ಜನರ ಮೈಂಡ್ಸೆಟ್ ಹೆಂಗಾಗ್ಬಿಟ್ಟಿದೆ ಅಂದರೆ ಜಗಳ ಮಾಡಬೇಕು, ಬಾಯ್ ಮಾಡಬೇಕು, ಹೈಲೈಟ್ ಆಗಬೇಕು, ಕ್ಯಾಮ್ರಾ ನಮ್ಮ ಕಡೆನೇ ಇರಬೇಕು, ಆ ಥರ ಅನ್ಕೊಂಡ್ಬಿಟ್ಟಿದಾರೋ ಏನೋ. ಅದೇ ರೀಸನ್ಗೆ ನನಗೆಲ್ಲೋ ಧ್ರುವಂತ್ ಹೋಗ್ಬೇಕಿತ್ತು ಅಂತ ಅನ್ಸಿದೆ. ಧ್ರುವಂತ್ ಹೋಗ್ಬೇಕಿತ್ತು ಅಂತ ಅನಿಸ್ತಾ. ನೀವು ಧ್ರುವಂತ್ ಅಂದಾಗ ನನಗೆ ಇನ್ನೊಂದು ನೆನಪಾಯ್ತು. ಏನು ಅಂತಂದ್ರೆ
ಧ್ರುವಂತು ಮತ್ತೆ ರಜತ್ ಇಬ್ರು ದೊಡ್ಡದಾಗಿ ಜಗಳ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಅಲ್ಲಿ. ಪ್ರೋಮೋ ಅಂತೂ ನಾನು ನೋಡಿದೆ. ಏನಾಗಿದೆ ಅಂತಂದ್ರೆ ಅದೇ ನಾಮಿನೇಷನ್ ಹೇಳಿದ್ನಲ್ಲ, ಆಗ ಧ್ರುವಂತ್ ರಜತ್ನ ನೇಮ್ ಸೆಲೆಕ್ಟ್ ಮಾಡಿದ್ದಾರೆ ಅನ್ಸುತ್ತೆ. ಇಬ್ರು ಮಧ್ಯೆ ಚಿಕ್ಕ ಜಗಳ ಆಗಿ ದೊಡ್ಡ ಜಗಳ ಆಗಿದೆ. ಅದ್ರಲ್ಲೂ ರಜತ್ ಹೊಡೆಯಕ್ಕೆ ಹೋಗಿದ್ದಾರೆ ಧ್ರುವಂತ್ಗೆ. ಅದ್ರ ಬಗ್ಗೆ ಹೇಳೋದಾದ್ರೆ ನಿಮಗೆ ಮೊದಲಿಂದನೂ ಗೊತ್ತು ರಜತ್ ಯಾವ ರೀತಿ ಅಂತ. ಸೀಸನಲ್ಲಿ ನಾವು ನೋಡ್ಬಿಟ್ಟಿದೀವಿ, ಚೈತ್ರ ಮತ್ತೆ ರಜತ್ ಸೇರ್ಕೊಂಡು ಯಾವ ರೀತಿ ಆಟ ಆಡಿದ್ರು ಅಂದ್ಬಿಟ್ಟು ಅದು ಗೊತ್ತಿರೋದೆ. ಅದೇ ರೀತಿ ರಜತ್ ತರಾನೇ ಕ್ಯಾರೆಕ್ಟರ್ ಇರೋರು ಅಂತಂದ್ರೆ ಧ್ರುವಂತು. ಇಬ್ರು ಸೇರ್ಕೊಂಡ್ಬಿಟ್ಟು ಜಗಳ ಅಂತಂದ್ರೆ ಅದಕ್ಕೆ ಕೇಳಕ್ಕೆ ಹೋಗ್ಬೇಡಿ, ಪೀಕಿಗೆ ಹೋಗ್ಬಿಟ್ಟಿರತ್ತೆ ಆ ಜಗಳ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆಕ್ಚುಲಿ ಅವ್ರಿಬ್ರದ್ದು ಸೇಮ್ ಕ್ಯಾರೆಕ್ಟರ್. ಹಿಂಗೆ ಜಗಳ ಆಡ್ತಾ ಆಡ್ತಾ ಮನೆ ಇನ್ನೂ ಏನಾಗುತ್ತೆ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಅಲ್ಲಿ ನಮ್ಗೆ. ಹೌದು, ಓಕೆ. ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ಮೇಲೆ ಕೆಲವೊಂದಷ್ಟು ಚೇಂಜಸ್ ಆಗುತ್ತೆ ಅಂತ ಫ್ಯಾನ್ಸ್ ಎಲ್ಲ ಕಾಯ್ತಾ ಇದ್ರು. ಬಟ್ ಏನಾದ್ರೂ ಚೇಂಜಸ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ನಿಜವಾಗ್ಲೂ ಆಗಿದೆ. ವೈಲ್ಡ್ ಕಾರ್ಡ್ ಎಂಟ್ರಿ ಯಾರು ಬರ್ತಾರೆ ಅನ್ನೋದು ಮನೆಯಲ್ಲಿ ಇದ್ದವ್ರಿಗೆಲ್ಲನೂ ಒಂದು ಫಿಯರ್ ಇತ್ತು, ಯಾರು ಬರ್ಬೋದು ಅಂದ್ಬಿಟ್ಟು. ಹಳಬ್ರು ಬಂದ ತಕ್ಷಣ ಅಂತಂದರೆ ಅವ್ರಿಗೆ ಗೊತ್ತಾಯಿತು, ಅಯ್ಯೋ ಅವರಿಗೆಲ್ಲ ಗೊತ್ತಿರತ್ತೆ ಯಾವ ರೀತಿ ಆಡಬೇಕು ಅನ್ನೋದು ಗೊತ್ತಿರತ್ತೆ ಅಂತ ಈ ಥರ ಒಂದು ಮೈಂಡ್ಸೆಟ್ ಇರುತ್ತೆ. ಬಟ್ ಇವಾಗ ಕಂಪೇರ್ ಮಾಡೋಕ್ಕಾಗಲ್ಲ. ಆ ಸೀಸನ್ನೇ ಡಿಫ್ರೆಂಟ್ ಆಗಿತ್ತು, ಈ ಸೀಸನ್ನೇ ಡಿಫ್ರೆಂಟ್ ಆಗಿದೆ. ಟಾಸ್ಕ್ಗಳು ಎವ್ರಿಥಿಂಗ್ ಎಲ್ಲವೂ ಡಿಫ್ರೆಂಟ್ ಆಗೇ ಇದೆ. ಬಟ್ ತುಂಬ ಚೇಂಜಸ್ ಅಂತೂ ಆಗಿದೆ. ರಜತ್ ಗೊತ್ತಲ್ಲ ನಿಮಗೆ, ಹೈ ಎನರ್ಜಿ ಅವರು. ಮತ್ತು ಚೈತ್ರಾನು ಅದೇ ರೀತಿ, ಅವರು ಹೈ ವೋಲ್ಟೇಜ್ ಇಂದಾನೆ ಮಾತಾಡೋದು. ಇನ್ನು ತುಂಬ ಚೇಂಜಸ್ ಆಗೋದು ಕಾಣಿಸುತ್ತೆ ನಮಗೆ. ಓಕೆ, ಈಗ ರಜತ್ ಮತ್ತೆ ಚೈತ್ರ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟರು. ಅವ್ರ ಬದಲು ನಿಮಗೆ ಯಾರನ್ನ ಕರೆಸ್ಬೋದಿತ್ತು ಯಾರನ್ನ? ಈ ಸೀಸನ್ನಲ್ಲಿರೋ ಕಂಟೆಸ್ಟೆಂಟ್ಗಳನ್ನ ನೋಡಿದ್ರೆ ಅವರಿಬ್ರು ಬಂದಿರೋದೇ ಸರಿ ಅಂತ ನನಗೆ ಅನ್ಸುತ್ತೆ. ಅವರಿಬ್ರು ಬಂದಿರೋದೇ ಸರಿ ಅಂತ, ಚೈತ್ರ ಬಂದಿರೋದೇ ಸರಿ ಅನ್ಸುತ್ತೆ. ಇಬ್ರು ಚೆನ್ನಾಗಿ ಆಡ್ತಾರೆ ಅಂದ್ರೆ ಅವರಿಬ್ರದ್ದು ಹೋದ್ಸಲ ಅವರಿಬ್ರದೇ ಹೈಲೈಟ್ ಆಗ್ತಿತ್ತು. ತುಂಬಾ ಚೆನ್ನಾಗಿ ಆಡ್ತಿದ್ರು, ಅದ್ರಲ್ಲೂ ಜಗಳ ಬೇರೆ. ಆಮೇಲೆ ಅವರು ಬಿಗ್ ಬಾಸ್ ಇಂದ ಆಚೆ ಬಂದ ಮೇಲೆ ಅನ್ಸುತ್ತೆ ಇಬ್ರು ತುಂಬಾ ಕ್ಲೋಸ್ ಆಗಿತ್ತು. ಆದ್ರೂ ಚೈತ್ರ ಅವರು ರಜತ್ನ ಆಗಾಗ ಸೇವ್ ಮಾಡ್ತಾ ಇರ್ತಾರೆ ಈಗ. ಹೌದು, ನಿಮ್ ಪ್ರಕಾರ ಯಾರು ಗೆಲ್ಬೇಕು? ನನ್ನ ಪ್ರಕಾರ ಆಬ್ವಿಯಸ್ಲಿ ಗಿಲ್ಲಿನೇ ಗೆಲ್ಲಬೇಕು ಅಂತ. ಹೌದು, ಜೆನ್ಯೂನ್ ಆಗಿದ್ದಾರೆ. ಎಲ್ಲೋ ಒಂದಿಷ್ಟು ಕಾಮಿಡಿ ಮಾರೋ ಬರ್ದಲ್ಲಿ ಯಾರ್ಯಾರಿಗೋ ಏನೇನೋ ಅಂದಿರಬಹುದು. ಬಟ್ ಅವ್ರು ಯಾರನ್ನು ಇಂಟೆನ್ಷನ್ ಆಗಿ ಯಾರನ್ನು ಕೇಳೋದಕ್ಕಾಗಿ ಮಾತಾಡಲ್ಲ, ಕೀಳ್ಮಟ್ಟಾಗಿ ಮಾತಾಡಲ್ಲ. ಅದೇ ರೀಸನ್ಗೆ ಅವರು ಜೆನ್ಯೂನ್ ಕಂಟೆಸ್ಟೆಂಟ್ ಅಂತಂದ್ರೆ ಅವರು ಬಿಟ್ರೆ ರಕ್ಷಿತಾ, ಇವರಿಬ್ಬರಲ್ಲಿ ಯಾರಾದರೂ ವಿನ್ ಆಗಬೇಕು ಅಂತ. ಟಾಪ್ 5 ಅಲ್ಲಿ ಯಾರು ಬರಬೇಕು ಅಂತ ಅನ್ಕೊಂಡಿದ್ದೀರಾ? ಗಿಲ್ಲಿ ಮತ್ತೆ ರಕ್ಷಿತಾ, ರಘು, ಅಶ್ವಿನಿ, ಅಂದ್ರೆ ಇನ್ನೊಂದು ಇದೆ, ಅಶ್ವಿನಿ ಗೆಲ್ಬೇಕಪ್ಪ ಅನ್ನೋದು ಇದೆ ಕೂಗು. ಅವರು ಮೊದ್ಲಿಂದಾನು ಇವಾಗ ಏನ್ ಚೇಂಜಸ್ ಮಾಡ್ಕೊಂಡಿದಾರಲ್ಲ, ಮೊದ್ಲಿಂದ ಅದೇ ಚೇಂಜಸ್ ಇಂದ ಇದ್ದಿದ್ರೆ ಅವರು ಮನೆಯಲ್ಲಿ ಮೇ ಬಿ ಅವರೇ ಗೆಲ್ತಿದ್ರೇನೋ ಅಂತ ನನಗೆ ಅನ್ಸುತ್ತೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ ಹೆಣ್ಮಕ್ಳು ಯಾರು ಟ್ರೋಫಿ ಗೆದ್ದಿಲ್ಲ ಇದುವರೆಗೂ, ಶ್ರುತಿ ಅವರು ಒಬ್ರನ್ನ ಬಿಟ್ಟು. ಹೌದು, ಈ ಸಲ ರಕ್ಷಿತಾ ಗೆಲ್ಲಬಹುದು ಅಂತ ನನಗೆ ಅನ್ಸತ್ತೆ. ಗೊತ್ತಿಲ್ಲ, ಯಾಕಂದ್ರೆ ಗಿಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಆಡ್ತಾ ಇದ್ದಾರೆ, ಅವರು ಕೂಡ ವಿನ್ ಆಗೋ ಚಾನ್ಸಸ್ ಇದೆ. ಓಕೆ, ಕೊನೆಯದಾಗಿ ಏನು ಹೇಳ್ತೀರಾ? ಏನಿಲ್ಲ, ಬಿಗ್ ಬಾಸ್ ಮನೆ ತುಂಬ ಚೆನ್ನಾಗಿ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಅಂತೂ ರಂಗೇರಿದೆ. ಇನ್ನೂ ಏನೇನಾಗುತ್ತೆ, ಈ ಹೊಸ ವಿಲನ್ ಬೇರೆ ಎಂಟ್ರಿ ಕೊಟ್ಟಿದ್ದಾರೆ. ಈ ವಿಲನ್ ಯಾರು, ಅವ್ರು ಯಾವ ರೀತಿಯಲ್ಲಿ ಮನೇಲಿ ಇರ್ತಾರಾ ಅಥವಾ ಹೋಗ್ತಾರೋ, ಇನ್ನೂ ಏನೇನು ಟಾಸ್ಕ್ನ ಕೊಡ್ಬೋದು ಅವರು, ಯಾವ ರೀತಿ ಇವ್ರಿಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಯಾರ್ಯಾರು ಯಾವ ರೀತಿಯಾಗಿ ಕೆಳಗೆ ಹೋಗಿದಾರಲ್ಲ ಅವ್ರನ್ನ ಮೇಲೆ ಎತ್ತಾರೋ ಅಥವಾ ಅವ್ರನ್ನ ಮನೆಗೆ ಕಳಿಸೇ ಬಿಡ್ತಾರೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸವಿತಾ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬ ಚೆನ್ನಾಗಿ ಮಾತನಾಡಿದ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ಬಿಗ್ ಬಾಸ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.